भगवते रामकृष्णाय। ॐ नमो 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 भगवते रामकृष्णाय।
ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜಯ ರಾಮಕೃಷ್ಣ. ನನ್ನ ಹೆಸರು ಅಗಸ್ತ್ಯ. ನಾನು EMS ನಂಬರ್ 580. ಇವತ್ತು ಕತೆ ಹೇಳ್ತಾ ಇದ್ದೀನಿ. ಒಂದೂರ ನಾರದ ಋಷಿ ನಡ್ಕೊಂಡು ಹೋಗ್ತಾ ಇರ್ತಾರೆ ಕಾಡಲ್ಲಿ. ಅವಾಗ ಇನ್ನೊಬ್ರು ಧ್ಯಾನ ಮಾಡ್ತಾ ಇರ್ತಾರೆ. ಅವ್ರು ಕೇಳ್ತಾರೆ, ನೀವು ದೇವ್ರ ಹತ್ರ ಹೋಗ್ತಾ ಇದ್ದೀರಾ? ನನಗೆ ಮುಕ್ತಿ ಸಿಗೋಕ್ಕಿನ್ನ ಎಷ್ಟರಲ್ಲಿ ಹುಟ್ಬರ್ಬೇಕು ಅಂತ ಕೇಳ್ಕೊಂಡ್ ಬರ್ತೀರ? ಸರಿ, ಕೇಳ್ಕೊಂಡ್ ಬರ್ತೀನಿ ಅಂತ ಮತ್ತೆ ದಾರಿಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಬ್ರು ಪರ್ಸನ್ ಕೇಳ್ತಾರೆ, ನೀವು ದೇವ್ರ ಹತ್ರ ಹೋಗ್ತಾ ಇದ್ದೀರಾ? ಹೌದು, ನನಗೆ ಮುಕ್ತಿ ಸಿಗೋಕ್ಕಿನ್ನ ಎಷ್ಟರಲ್ಲಿ ಹುಟ್ಟು ಬರ್ಬೇಕು? ಅದಕ್ಕೆ ಕೇಳ್ಕೊಂಡ್ ಬರ್ತೀರಿ. ಅದಕ್ಕೆ ಮತ್ತೆ ದೇವ್ರ ಹತ್ರ ಕೇಳ್ಕೊಂಡ್ ಬರ್ತಾರೆ. ಸೆಕೆಂಡ್ ಪರ್ಸನ್ ಕೇಳ್ತಾರೆ, ಈ ದೇವ್ರ ಹತ್ರ ಕೇಳ್ಕೊಂಡ್ ಬಂದ ಎಷ್ಟರಲ್ಲಿ ಹುಟ್ಟು ಬರ್ಬೇಕು? 4 ಸಲ ಹುಟ್ಟು ಬರ್ಬೇಕು. ಇಷ್ಟೊಂದೆಲ್ಲ ಜಪ ಮಾಡ್ತೀನಿ, 4 ಸಲ ಹುಟ್ಟು ಬರ್ಬೇಕಾ ಅಂತ ಬೇಜಾರಾಗ್ತಾರೆ. ನನ್ ಸುತ್ತ ಎಲ್ಲ ಆಡ್ ಮಾಡ್ತಾ ಇದೆ, 4 ಟೈಮ್ಸ್ ಹುಟ್ಟು ಬರ್ಬೇಕಾ ಅಂತ ಮತ್ತೆ ದಾರಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಫಸ್ಟ್ ಪರ್ಸನ್ ಕೇಳ್ತಾರೆ, ಅವಾಗ ನೀವ್ ದೇವ್ರ ಹತ್ರ ಕೇಳ್ಕೊಂಡ್ ಬಂದ ಇನ್ನ ಎಷ್ಟಲ್ಲಿ ಹುಟ್ಟು ಬರ್ಬೇಕು? ಅಂತ ಮರದಲ್ಲಿ ಕಾಣಿಸ್ತಾ ಇದೆ, ನಾಲ್ ಮರ ಇರೋದು, ಅಷ್ಟ್ ಟೈಮ್ಸ್ ಹುಟ್ಟು ಬರ್ಬೇಕು. ಎಷ್ಟು ಲೀವ್ಸ್ ಇರೋದು ಮರ ಲೀವ್ಸ್ ಇದೆ, ಅಷ್ಟ್ ಟೈಮ್ಸ್ ಹುಟ್ಟು ಬರ್ಬೇಕು. ಅದಕ್ಕೆ ಖುಷಿ ಆದ್ಮೇಲೆ ಬೇಜಾರ್ ಮಾಡ್ಕೊಂಡಿಲ್ಲ. ಅದಕ್ಕೆ ದೇವ್ರ ಕ್ರೌಡಿಂದ ಆಚೆ ಬರ್ತಾರೆ. ಅವಾಗ ಹೇಳ್ತಾರೆ, ಇವಾಗ ನಾನು ಮುಕ್ತಿ ಕೊಡ್ತೀನಿ. ಯಾಕೆಂದ್ರೆ ಇಷ್ಟೊಂದೆಲ್ಲ ಜಪ ಮಾಡ್ತೀಯ, ಬೇಜಾರ್ ಮಾಡ್ಕೊಂಡಿಲ್ಲ. Moral of the story: do meditation without expecting results. Jai Ram Krishna. ಜಯರಾಮಕೃಷ್ಣ ಅಗಸ್ತ್ಯ. ಅಗಸ್ತ್ಯ ಒಂದು ಪುಟಾಣಿ ಕಥೆನಲ್ಲಿ ಅದ್ಭುತವಾದಂಥ ಒಂದು ಮೆಸೇಜ್ ಕಳಿಸುವಂಥ ಒಂದು ಪುಟಾಣಿ ಕಥೆನ ಅಗಸ್ತ್ಯ ನಮ್ಮೊಂದಿಗೆ ಹಂಚಿಕೊಂಡಿದ್ದಾನೆ. ಅವನಿಗೆ ನಮ್ಮ ಮಕ್ಕಳ ಸಂಘದ ಎಲ್ಲ ಪುಟಾಣಿಗಳ ಹಾಗೂ ಎಲ್ಲ ಪೇರೆಂಟ್ಸ್ಗಳ ಪರವಾಗಿ ಒಂದು ಧನ್ಯವಾದಗಳನ್ನ ತಿಳಿಸೋಣ. ಥ್ಯಾಂಕ್ ಯು ಅಗಸ್ತ್ಯ. 895ನೇ ಸಂಡೇ ಕ್ಲಾಸನ್ನ ಜೈಕಾರದೊಂದಿಗೆ ನಾವು ಇವತ್ತು ಸಂಪನ್ನಗೊಳಿಸೋಣ. ಜೈ ಶ್ರೀ ಗುರು ಮಹಾರಾಜ್ ಕಿ ಜೈ. ಜೈ ಶ್ರೀ ಮಹಾಮಾಯಿ ಕಿ ಜೈ. जय श्री स्वामी जी महाराज की जय.
Jairam Krishna sir. Jairam Krishna sir. Krishna sir. Jairam Krishna. Jairam Krishna sir. 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 Jairam Krishna sir.